वेलकम टू एम न्यूज़ बीजापुर। चलिए चलते हैं आज की खबरों की ओर। ಜಿಲ್ಲಾ ದಸ್ತು ಬರಹಗಾರ ನನ್ನ ಹೆಸರು ದೇವನಗೌಡ ಸಾಹೇಬಗೌಡ ಬಿರಾದಾರ. ನಾನು ಅನೇಕ ವರ್ಷದಿಂದ ದಸ್ತು ಬರಹ ವೃತ್ತಿಯನ್ನು ಕೈಗೊಂಡಿದ್ದೇನೆ. ಈ ಸರ್ಕಾರ ನಮಗೆ ಏನಪ್ಪ ಅಂತ ಚುನಾವಣಾ ಗುರುತಿನ ಚೀಟಿ ಆಧಾರ್ ಕಾರ್ಡ ಯಾವ ರೀತಿ ಮಾಡ್ಯದ ಅದೇ ಪ್ರಕಾರ ನಮಗೆ ದಸ್ತು ಬರಹಗಾರರಿಗೆ ನಮಗೆ ಗುರುತಿನ ಚೀಟಿಯನ್ನು ನೀಡಬೇಕು ಮತ್ತು ಪ್ರತ್ಯೇಕ ಲಾಗಿನ್ ಕೊಡಬೇಕು. ಇವು ಈ ಇತರ ಜನಕ್ಕೆ ಈ ಹೋಟೆಲ್ದಾಗ ಮಾಡ್ತಾರೆ ನೋಡ್ರಿ, ಆ ಪ್ರಕಾರ ಏನಪ್ಪ ಅಂತಂದ್ರೆ ಇವು ಕೆಲಸಗಳು ನಡೆದವು. ನಮ್ಮ ವೃತ್ತಿಗೆ ಭಂಗ ತರುವಂಥ ಕೆಲಸ ಸರ್ಕಾರ ಮಾಡಬಾರ್ದು. ಈ ದಿಸೆಯಲ್ಲಿ ನಮ್ಮ ದಸ್ತು ಬರಹಗಾರನ ಮುಂದಿಟ್ಟುಕೊಂಡು ಸರ್ಕಾರ ನಮಗೆ ಅನುಕೂಲತೆಯನ್ನು ಮಾಡಿಕೊಟ್ರೆ ನಾವೇನಪ್ಪ ಅಂತಂದ್ರೆ ಸರ್ಕಾರಕ್ಕೆ ನಾವು ರಾಜಸ್ವವನ್ನು ಸಂಗ್ರಹ ಮಾಡಿಕೊಡಲಿಕ್ಕೆ ಮುಂಚೂಣಿ ಇರ್ತೀವಿ. ನಮ್ಮಿಂದ ಸರ್ಕಾರದಿಂದ ನಾವಿರ್ತೀವಿ. ಅದಕ್ಕೆ ಸರ್ಕಾರ ಹೆಚ್ಚಿನ ಗಮನ ವಹಿಸಿ ಈ ನಮ್ಮ ಹೋರಾಟಕ್ಕೆ ಅನುಕೂಲತೆ ಕೊಟ್ಟು ಈ ಹೋರಾಟದಿಂದ ಸರ್ಕಾರ ಏನಪ್ಪ ಅಂತಂದ್ರೆ ಮಣಿದು ನಮ್ಗೆ ಅನುಕೂಲತೆ ಮಾಡಿಕೊಟ್ರೆ ಮುಂದಿನ ದಿಶೆಯಲ್ಲಿ ನಮ್ಮ ಹೋರಾಟ ನಡೆಯೋದಿಲ್ಲ. ಇಲ್ಲಪ್ಪ ಅಂತಂದ್ರೆ ಈ ಹೋರಾಟ ರಾಜ್ಯವ್ಯಾಪ್ತಿ ನಿರಂತರವಾಗಿ ನಡೀತದೆ ಅಂತೇಳಿ ಸರ್ಕಾರಕ್ಕೆ ನಾನು ಪುನಃ ಎಚ್ಚರಿಕೆ ಕೊಡ್ತೇವೆ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಂದು ಹೋಗಿ ಕೆಲಸ ಮಾಡುವಂಥದ್ದು ಬೇಡ, ಪಾರದರ್ಶಕ ಅಂತೂ ಆಯ್ತು. ಅದಕ್ಕೂ ಕೂಡ ನಾವು ದಸ್ತು ಬರಹಗಾರರು ಸಹಕಾರ ನೀಡ್ತಾ ಬಂದು. ಆದರೆ ಈಗೇನಾಗಿದೆ ಅಂದರೆ ಬುಡಕ್ಕೆ ನೀರು ಬಿಡುವಂಥ ಒಂದು ವ್ಯವಸ್ಥಿತ ಸಂಚು ನಡೀತಾ ಇದೆ. ದಸ್ತು ಬರಹಗಾರ ಬುಡಕ್ಕೆ ನೀರು ಬಿಡುವಂಥದ್ದು ಒಂದು ಸಂಚು ಆ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಪಾರದರ್ಶಕ ಏನಾಗಿದೆ, ಹೆಚ್ಚು ಕಡಿಮೆ ಈ ಕಾವೇರಿ 3 ತತ್ರಾಂಶ ಬಂದಿದ್ರೆ ಫೇಸ್ಲೆಸ್, ಆಮೇಲೆ ಪೆನ್ಲೆಸ್, ಪೇಪರ್ಲೆಸ್ ಅನ್ನೋ ಒಂದು ಕೆಲಸಕ್ಕೆ ಬಂದಾರ. ಇಷ್ಟೆಲ್ಲ ನಡೀತಿದ್ರು ರಾಜ್ಯದಲ್ಲಿ 4300 ಪ್ರಕರಣಗಳಾಗ್ಯಾವ. ಅಕ್ರಮ ಆಸ್ತಿ ಪರಬಾರ ಮಾಡುವಂಥ ವಿಜಯಪುರ ಜಿಲ್ಲೆ ಒಳಗೆ ಒಂದು 23 ಪ್ರಕರಣಗಳಾಗ್ಯಾವ. ರಾಜ್ಯದ ಸದನದಲ್ಲಿ ಇದನ್ನು ಗಮನ ಸೆಳೆದು ಚರ್ಚೆ ಮಾಡಿದ್ರು. ಆದರೆ ಇಂಥ ಸ್ಥಿತಿಗಳು ಇಷ್ಟು ಪಾರದರ್ಶಕವಾಗಿ ಭಾವಚಿತ್ರ, ಬಯೋಮೆಟ್ರಿಕ್ ಎಲ್ಲ ಕೊಟ್ಟಾಗೂ ಸಹಿತ ಹಿಂಗೆ ಪರಬಾರ ಆಗ್ತಾವೆ. ಅದು ಪೇಪರ್ಲೆಸ್, ಫೇಸ್ಲೆಸ್, ಪೆನ್ಲೆಸ್, ಡಿಜಿಟಲ್ ಮೂಲಕ ಆತಂದ್ರೆ ಇನ್ನೂ ಮೋಸ ಹೆಚ್ಚಾಗ್ತೈತಿ. ಆ ಒಂದು ಕನಿಷ್ಠ ಪ್ರಜ್ಞೆ ನಮ್ಮ ಕಂದಾಯ ಮಂತ್ರಿಗೆ ಇದ್ದಂತೆ ಕಾಣುತ್ತಿಲ್ಲ. ಪಾರದರ್ಶಕತೆ ರೂಪದಲ್ಲಿ ಏನದ ಈ ಒಂದು ವ್ಯವಸ್ಥಿತ ಒಂದು ಸಂಚನ್ನು ರೂಪಿಸ್ತಾ ಇದ್ದಾರೆ. ಅದಕ್ಕೆ ಹಿಂದಿನ ರಾಜ್ಯಪಾಲರು ಗೆಹ್ಲೋಟ್ ಅವರು ಏನದ ಆ ನೋಂದಣಿ ಕಾಯ್ದೆ ತಿದ್ದುಪಡಿಯನ್ನು ವಾಪಸ್ ಕಳಿಸಿದ್ರು. ಅದು ಹೆಂಗಾಯ್ತೋ ಗೊತ್ತಿಲ್ಲ. ಈ ಅವು ಮೂಡ ಒಂದು ಪ್ರಕರಣ ಆದಾಗ, ಸಿದ್ದರಾಮಯ್ಯ ಪ್ರಕರಣ ಆದಾಗೆಲ್ಲ ರಾಜ್ಯಪಾಲ ಅವ್ರ ನಡುವೆ ಒಂದು ಇದು ನಡೆದಿತ್ತು. ಆ ಸಂದರ್ಭದಾಗ ಏನದ ಅವರು ಅದನ್ನು ಈ ನೋಂದಣಿ ಕಾಯ್ದೆ ತಿದ್ದುಪಡಿಯನ್ನು ವಾಪಸ್ ಕಳಿಸಿದ್ರು. ಅದೇನಾಯಿತು ಗೊತ್ತಿಲ್ಲ. ಅದು ದಿಲ್ಲಿ ಮಟ್ಟದಲ್ಲಿ ಹೋಗಿ ರಾಷ್ಟ್ರಪತಿ ಅಂಕಿತ ಆಗುವಂತ ಬರುವಂಥ ಒಂದು ವಿಷಯ ನಮ್ಮ ಗಮನದ ನಂತರ ಬಂತು. ಅದಕ್ಕೆ ಈಗ ನಾವು ಸರ್ಕಾರ ಜೊತೆ ಏನಿದೆ ಅಂದರೆ ನಾವು ಪರವಾನಗಿ ಪಡೆದಂಥ ದಸ್ತು ಬರಹಗಾರ ಅಂದ್ರೆ ಸರ್ಕಾರದ ಪಾರ್ಟ್ ಆಫ್ ಡಿಪಾರ್ಟ್ಮೆಂಟ್, ನೋಂದಣಿ ಇಲಾಖೆಗೆ ಒಂದು ಭಾಗ ನಾವು ಕೂಡ ದಸ್ತು ಬರಹಗಾರ ನಮ್ಮಲ್ಲಿಂದ. ಯಾಕಂದರೆ ಜನರ ವಿಶ್ವಾಸ ದಸ್ತು ಬರಹಗಾರ ಮೇಲಿದೆ. ಅವ್ರ ಮೂಲಕ ಕಾಗದ ಮಾಡಿದರೆ ಸರಿಯಾಗಿ ಆಸ್ತಿ ಪರಬಾರ ಆಗುತ್ತೆ, ಸರಿಯಾಗಿ ಅದು ರಿಜಿಸ್ಟ್ರೇಷನ್ ಆಗುತ್ತೆ ಒಂದು ನಂಬಿಕೆ ಸಮಾಜದಲ್ಲಿ ಆಳವಾಗಿ ಬೇರೂರಿದೆ. ಆ ರೀತಿ ನಾವು ಕೆಲಸ ಮಾಡ್ತಾ ಬಂದೀವಿ. ಈಗೇನು ಮಾಡ್ತಾ ಅಂದರೆ ಕಾವೇರಿ 2 ತತ್ರಾಂಶದಿಂದ ಭಾಳಷ್ಟು ಸಮಸ್ಯೆ ಆಗಿತ್ತು. ಏನಾಗಿತ್ತು, ಮುಂಚೆ ನೋಂದಣಿ ಇಲಾಖೆ ಒಳಗೆ ನಮ್ಮದು ತತ್ರಾಂಶ ಇಲಾಖೆ ಇರ್ತಿತ್ತು. ನಾವೆಲ್ಲ ಕಾಗದನ ರೆಡಿ ಮಾಡ್ಕೊಂಡು ಹೋಗಿ ನಮ್ಮ ಮುದ್ರೆಯನ್ನು ಹಾಕಿ ಕೊಡ್ತಿದ ಮೇಲೆ ಆ ಇಲಾಖೆ ಒಬ್ಬ ಟೈಪ್ ರೈಟರ್ ಮಾಡಿ ಇವರು ಡಾಟಾ ಎಂಟ್ರಿ ಅವರು ಮಾಡ್ತಿದ್ರು. ಈಗೇನಾಗಿದೆ ಅಂದರೆ ಸಾರ್ವಜನಿಕವಾಗಿ ಸಿಟಿಜನ್ ಲಾಗಿನ್ ಆ್ಯಪ್ ಓಪನ್ ಮಾಡಿದ್ದಾರೆ. ಸಿಟಿಜನ್ ಲಾಗಿನ್ದಿಂದ ಭಾಳಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾವೆ. ಸಿಟಿಜನ್ ಆದಮೇಲೆ ಇದು ಸಾರ್ವತ್ರಿಕ ಆದಮೇಲೆ ಯಾರು ಬೇಕಾದವರು ಒಂದು ಕಂಪ್ಯೂಟರ್ ಸೆಂಟರ್ನವರು ಅದನ್ನು ರೆಡಿ ಮಾಡ್ತಾರೆ, ಕಳಿಸ್ಬಿಡ್ತಾರೆ. ಅಂತ ಒಂದು ಸಾಧ್ಯ ಆಯ್ತಂದ್ರೆ ಒಬ್ಬ ವಕೀಲ ಸಹಿ ಮಾಡ್ಕೊಂಡು ಬಿಡ್ತಾರೆ. ಬೇಡ, ಯಾರಾದರೂ ಒಬ್ಬ ದಸ್ತು ಬರಹಗಾರ ಸಹಿ ಮಾಡಿಸ್ಕೊಡುವಂಥ ಸಿಸ್ಟಮ್ ಅದು. ಇನ್ನು ಮುಂದೆ ಬರುವಂಥ 2 ಸಕ್ಸಸ್ ಆದಲ್ಲ, ಮತ್ತೊಂದು ಆಸೆ ಚಿಗುರು ಕಂದಾಯ ಮಂತ್ರಿಗಳಿಗೆ. ಮತ್ತು ಕಾವೇರಿ 3 ತತ್ರಾಂಶದ ಮೂಲಕ ಫೇಸು ಬೇಡ, ಫೇಸ್ಲೆಸ್, ಪೆನ್ಲೆಸ್, ಪೇಪರ್ಲೆಸ್ ಈ ಒಂದು ಹಂತದಲ್ಲಿ ಅವ್ನು ನಡೀತಾ ಇದೆ. ನಾವು ಮೌನವಾಗಿತ್ತಂದರೆ ನಾವು ಈಗಾಗಲೇ ನಮ್ಮ ಬುಡಕ್ಕೆ ನೀರು ಬಂದಂಗೆ ಆಗಿದೆ. ಇದನ್ನೇ ನಂಬ್ಕೊಂಡಿರುವಂಥ ದಸ್ತು ಬರಹಗಾರರು, ಆಮೇಲೆ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಭಾಳಷ್ಟು ಡಾಟಾ ಆಪರೇಟರ್ಗಳಿಗೆ ಒಂದು ಭವಿಷ್ಯತ್ತಿಗೆ ಒಂದು ಕಂಟಕಪ್ರಾಯವಾದಂಥ ಇದೊಂದು ಕಾಯ್ದೆ ಇದೆ. ಅದಕ್ಕೆ ನಾವೇನದ ಸರ್ಕಾರದ ಗಮನ ಸೆಳೆಯುವ ದಿಶೆಯಲ್ಲಿ ನಾವೆಲ್ಲರೂ ಲೇಖನಿ ಸಹಿತ ಹೋರಾಟದ ಮೂಲಕ ಈ ಕೆಲಸ ಮಾಡ್ತಾ ಇದ್ದೇವೆ. ಸಾಮೋಪಾಯ ಇದು. ಸಾಮೋಪಾಯ ಅಂದರೆ ಸರ್ಕಾರ ಮಟ್ಟದಲ್ಲಿ ನಮ್ಮ ಬೇಡಿಕೆ ಬಗ್ಗೆ ನ್ಯಾಯಯುತವಾದ ಬೇಡಿಕೆಯನ್ನು ಇದು ಮಾಡಿ ಈಗಿರುವಂಥ ಕಾವೇರಿ 2 ತತ್ರಾಂಶನ ಅಲ್ಲಿಗೆ ನಿಲ್ಲಿಸಿ ಕಾವೇರಿ 3 ಏನು ತತ್ರಾಂಶ ತರ್ತಾರ ಅದನ್ನು ಹಿಂಪಡೆಯಬೇಕು. ಕಾವೇರಿ 2 ತತ್ರಾಂಶದಿಂದಾಗಿ ಭಾಳಷ್ಟು ಸಮಸ್ಯೆಗಳಾಗ್ಯಾವ. ಒಂದು ಕಡೆ ಸರ್ಕಾರ ಕಂದಾಯ ಮಂತ್ರಿ ಹೇಳ್ತಾರೆ ಪಾರದರ್ಶಕ, ಇದು ಪಾರದರ್ಶಕ ಬಿಟ್ಟು ಅದು ಜನರಿಗೆ ಒಂದು ಸಮಸ್ಯೆ ಆಗಿಬಿಟ್ಟೈತಿ. ಯಾರಾದರೂ ವೈಟೇಷನ್ ಮಾಡಿಬಿಟ್ರೆ ಯಾರ ಹೆಸರಲ್ಲೇ ಆಗ್ಬಿಡ್ತೈತಿ, ಏನಾದರೂ ಒಂದು ವಿವಾದದಲ್ಲಿ ತೊಂದರೆ ಆಗ್ತೈತಿ.
ಇಲ್ಲ ಜೇಫಾರ್ಮ್ ಅದು ಜೆ ಸ್ಲಿಪ್ಪು ತೆಗ್ದಾರ ಅದು ಕೂಡ ಚೇಂಜ್ ಆಗೋದಿಲ್ಲ. ಹೀಗಾಗಿ ಸಮಸ್ಯೆಗಳು, ಆ ಕಾಗದಗಳು ಸರಿಯಾಗಿ ಹಕ್ಕು ಬದಲಾವಣೆ ಆಗದೆ ಇದ್ದರೆ ಸೀದಾ ಬರೋದು ದಸ್ತು ಬರೆಗಾರರಿಗೆ ಜನ. ಏನ್ರಿ ನಮ್ಗೆ ಇಷ್ಟೆಲ್ಲ ದುಡ್ಡು ಕಟ್ಟಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ದೀವಿ, ಇಲ್ಲಿ ತನಕ ನಮ್ಗೆ ಆಗಾಗಿಂತ ನಮಗೆಲ್ಲರ ಗಮನಕ್ಕೆ ಬಂದಂಥ ಸಂಗತಿ. ಅದಕ್ಕೆ ನಾವು ಸರ್ಕಾರದ ಪಾಠ ಕೆಲಸ ಮಾಡ್ತೀವಿ. ನಾವು ಕೆಲಸ 75 ವರ್ಷದಿಂದ ಮಾಡ್ತಾ ಬಂದೀವಿ. ಅದಕ್ಕೆ ನಮ್ಮ ದಸ್ತು ಬರ ಕೆಲಸ ಮಾಡೋದ್ರಿಗೆ ಜೀವನ ಭದ್ರತೆ ನೀಡಬೇಕು. ಈ ನೋಂದಣಿ ಇಲಾಖೆಯಿಂದ ಗುರುತಿನ ಚೀಟಿಗಳನ್ನು ನೀಡಬೇಕು. ಆಮೇಲೆ ಯಾವ ರೀತಿ ಒಂದು ಉದಾಹರಣೆ ಹೇಳ್ತೀನಿ ತಮಗೆ, ಸರ್ವೆ ಇಲಾಖೆಯಿಂದ ಪರೀಕ್ಷೆ ಪಾಸಾಗಿ ಬಂದಂಥ ಇವರು ಸರ್ವೇಯರ್ಗಳು, ನಾವು ಕೂಡ ನೋಂದಣಿ ಇಲಾಖೆಯಿಂದ ಪರೀಕ್ಷೆಯನ್ನು ಪಾಸ್ ಮಾಡಿ ಬಂದೀವಿ. ಅವ್ರಿಗೆ ಏನಾಯ್ತಂತ ಸರ್ವೆ ಡಿಪಾರ್ಟ್ಮೆಂಟ್ ಲಾಗಿನ್ ಕೊಟ್ಟಾರೆ ಪ್ರತ್ಯೇಕ. ಅವ್ರು ಲಾಗಿನ್ ಹಾಕಿ ಇಷ್ಟು ಪ್ರಕರಣ ಅಂಥೇಳಿ ಹೇಳಿ ಎಲ್ಲರನ್ನ ಕೊಟ್ಬಿಡ್ತಾರೆ. ಅದೇ ರೀತಿ ನಮ್ಮ ಗುರುತಿನ ಚೀಟಿ ಕೊಟ್ಟು ಇನ್ನು ಮುಂದೆ ಈ ಯಾವುದಾದ್ರೂ ನೋಂದಣಿ ಕಾರ್ಯಗಳು ಬರ್ತಾವು ಇವ್ರಿಗೆ ಸಿಟಿಜನ್ ಲಾಗಿನನ್ನು ಬಂದ್ ಮಾಡಿ ದಸ್ತು ಬರಗಾರ ಲಾಗಿನನ್ನು ಆರಂಭಿಸಬೇಕು. ನಮಗೆ ಗುರುತಿನ ಚೀಟಿಯನ್ನು ನೀಡಬೇಕು. ಕಾವೇ ಟೂ ಇರುವಂಥ ತತ್ರಾಂಶದ ನ್ಯೂನತೆಗಳನ್ನು ಸರಿಪಡಿಸಬೇಕು. ಮತ್ತು ನಮ್ಮ ಎಲ್ಲ ನೋಂದಣಿ ಕೆಲಸ ಮಾಡುವಂಥ ಎಲ್ಲ ನಮ್ಮ ದಸ್ತು ಬರಗಾರರಿಗೆ ಒಂದು ಜೀವನದ ಭದ್ರತೆ ವಹಿಸಬೇಕಂತ ಬೇಡಿಕೆಯನ್ನು ಮುಂದಿಟ್ಟು ಈಗಾಗಲೇ ತಮ್ಮದಿರುವಂತೆ ದಾವಣಗೆರೆಯಲ್ಲಿ ಸಭೆಗಳು ಆಗಿವೆ, ಸಮಾವೇಶ ಆಗಿದೆ. ನಂತರ ಉತ್ತರ ಕನ್ನಡದ ಹೃದಯ ಭಾಗಿರುವಂಥ ಹುಬ್ಬಳ್ಳಿಯಲ್ಲಿ ಕೂಡ ನಾವು ಸಮಾವೇಶನ ಮಾಡಿದ್ದೇವೆ. ಅದಕ್ಕೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರ ಕರೆ ಮೇರೆಗೆ ಎಲ್ಲ ತಾಲೂಕಿನ ಎಲ್ಲ ದಸ್ತು ಬರಗಾರರು ಲೇಖನಿಯನ್ನು ಸಂಘಟಿಸಿಗೊಳಿಸಿ ನಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಅದು ಜನಕ್ಕಾಗಲಿ ಕೋಟ್ಯಾಂತರ ರೂಪಾಯಿ ಆದಾಯ ತರುವಂಥ ಸರ್ಕಾರಕ್ಕೆ ರಾಜಸ್ವ ಭರಿಸುವ ದಿಶೆಯಲ್ಲಿ ಕೆಲಸ ಮಾಡುವಂಥ ದಸ್ತು ಬರಗಾರರು ತಮ್ಮ ಬೇಡಿಕೆಯನ್ನು ಮುಂದಿಟ್ಕೊಳ್ಳೋದಕ್ಕೆ ಸರ್ಕಾರಗಳನ್ನ ಸೆಳೆಯಲು ನಾವು ಇವತ್ತಿಗೆ ಲೇಖನಿ ಸ್ಥಗಿಸಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆ ಮೂಲಕ ನಾಳೆ ಕೂಡ ಬೆಳಗಾವಿ ಚಲುವಂಥ ಕಾರ್ಯಕ್ರಮ ಇದೆ. ನಾಳೆ ಬೆಳಗಾವಿ ಚಲೋ ಕಾರ್ಯಕ್ರಮದಲ್ಲಿ ಬಿಸಿಲು ಮಳೆ ಚಳಿ ಅನ್ನದೆ ನಾವು ಏನದ ನಮ್ಮ ಅಸ್ತಿತ್ವದ ಒಂದು ಡೂ ಆರ್ ಡೈ ಅಂತಿರಲ್ಲ, ಆ ರೀತಿ ಐತಿ. ನಮ್ಮ ಅಸ್ತಿತ್ವ ಉಳಿಸಬೇಕು, ದಸ್ತು ಬಾರ ವೃತ್ತಿ ನಿಂತೋಗಿ ನಡೀಬೇಕು, ಸರ್ಕಾರ ನಮ್ಮ ಬೇಳೆಗಳನ್ನ ಈಡೇರಿಸಬೇಕು ಅನ್ನೋ ದಿಶೆಲ್ಲ ಅಂತಂದ್ರೆ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ನಾವು ಬಿಜಾಪುರ ಜಿಲ್ಲೆ ಜನ ಹೇಳ್ತೀವಿ, ರಾಜ್ಯ ಉಪಾಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳು ಎಲ್ಲ ಸದಸ್ಯರು ತಮ್ಮ ಎಲ್ಲ ಕೆಲಸವನ್ನು ಬಿಟ್ಟು ನಮ್ಮ ಅಸ್ತಿತ್ವಕ್ಕಾಗಿ ನಮ್ಮ ಉಳಿವಿಗಾಗಿ ನಾಳೆ ನಡೆಯುವಂಥ ಬೆಳಗಾವಿ ಜಿಲ್ಲಾ ಹೋರಾಟದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು, ನಮ್ಮ ಬಲ ಪ್ರದರ್ಶನ ಮಾಡಬೇಕು, ಸರ್ಕಾರದ ಗಮನ ಸೆಳೆದು ಎಲ್ಲಿಯೋ ಅದನ್ನು ಮಾಡಬೇಕು. ಇದು ಸಾಮೋಪಾಯ ಆಯಿತು. ಈಗ ದಂಡೋಪಾಯ ಆಯ್ತಂದ್ರೆ ಮತ್ತೆ ಅದು ಕಾನೂನು ರೀತಿ ಹೋರಾಟ. ಯಾಕಂದ್ರೆ ನಿಯಂತ್ರಣ ಕಾಯ್ದೆ ಹೆಂಗಿರ್ತೈತೆ ಅಂದ್ರೆ ಒಂದು 10-15 ವರ್ಷ ಒಬ್ಬ ಮನೆಯಲ್ಲಿದ್ದಂಥ ಬಾಡಿಗೆ ನಿಯಂತ್ರಣ ಕಾಯ್ದೆ ಲಾಗು ಆಗ್ತೈತಿ. 75 ವರ್ಷಗಳ ಇತಿಹಾಸ ನಮ್ಗಿರುವಂಥ ಈ ದಸ್ತು ಬರಗಾರ ಏನದ ನಾವು ನಮ್ಮ ಅಸ್ತಿತ್ವಕ್ಕಾಗಿ ಸಾಧ್ಯವಾದರೆ ನ್ಯಾಯಾಲಯ ಮೆಟ್ಟಿನತ್ತ ಕೂಡ ನಾವು ಒಗ್ಗಟ್ಟರಾಗಿರಬೇಕು. ಇನ್ನೊಂದು ವಿಷಯ ಹೇಳ್ತೀನಿ, ಸಾರ್ವಜನಿಕ ಹೇಳುವಂಥದ್ದಲ್ಲ, ಆದರೂ ಹೇಳ್ತಾ ಇದ್ದೀನಿ ತಮ್ಗೆ. ನಾವೆಲ್ಲರೂ ಈ ಸಂಘಟನೆ ನಮಗಾಗಿ ಹುಟ್ಟಿದೆ. ಈ ಹಿಂದೆ ಸ್ಟಾಪ್ ವೆಂಡರ್ಗಳಿಗೆ ಸಮಸ್ಯೆಗಳು ಬಂದಾಗ ಅಲ್ಲಿ ಹೋರಾಟ ಮಾಡಿ ದಸ್ತು ಬರಲಾಗಿ ನಾವು ಪರಿವರ್ತನೆ ಆದವು. ಅದು ಕೂಡ ಕೋರ್ಟಿನ ಮೆಟ್ಟಿಲಿಂದ. ಇದು ಸರ್ಕಾರದಿಂದ ಸಾಮೋಪಾಯ ಆಗದೇ ಇದ್ದರೆ ನಾವು ಕೋರ್ಟ್ ಮೆಟ್ಟಿಲು ಹತ್ತೋದ್ರ ಮೂಲಕ ನಮ್ಮ ಅಸ್ತಿತ್ವ ಉಳಿಸುವ ದಿಶೆಯಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖರಾಗಬೇಕು. ಇಲ್ಲೇ ರಾಜ್ಯ ಉಪಾಧ್ಯಕ್ಷರು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ನಮ್ಮ ಜಿಲ್ಲಾ ಸಂಘಕ್ಕೆ ಜಿಲ್ಲಾ ಅಧ್ಯಕ್ಷರಿಗೆ ಏನು ಹೇಳ್ತೀವಿ, ಎಲ್ಲ ತಾಲೂಕುಗಳಿಗೆ ಸಂಚರಿಸಿ ಎಲ್ಲ ಸಂಘಟನೆಗಳಿಗೆ ಸದಸ್ಯತ್ವವನ್ನು ಮಾಡೋದ್ರ ಮೂಲಕ, ಯಾಕಂದರೆ ಸದಸ್ಯತ್ವ ಶುಲ್ಕ ಭಾಳ ಅದ. ಏನಾದರೂ ಕೆಲಸ ಕಾಣಬೇಕಂತ ಅದು ಇದ್ರ ಆರ್ಥಿಕವಾಗಿ ನಾವು ಸಬಲರಾಗಬೇಕು ಯಾವುದೇ ಸಂಘಟನೆಯಲ್ಲಿ. ಅದಕ್ಕೆ ಆ ದಿಶೆಯಲ್ಲಿ ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ತಾಲೂಕುಗಳನ್ನು ಸಂಚರಿಸೋದ್ರ ಮೂಲಕ ಈ ಹೋರಾಟ ನಂತರ ಸಕ್ರಿಯವಾಗಿ ಅದು ಪಾಲ್ಗೊಳ್ಳುವ. ನಾಳೆ ನಡೆದಂಥ ಬೆಳಗಾವಿ ಚಲೋ ಕಾರ್ಯಕ್ರಮದಲ್ಲಿ ಯಾವುದೇ ನೆಪ ಹೇಳ್ದೇನೆ ಸಕ್ರಿಯವಾಗಿ ಅಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು. ಮತ್ತು ಈ ಜಿಲ್ಲಾ ಒಂದು ಸಂಘದಿಂದ ನಮ್ಮ ಎಲ್ಲ ತಾಲೂಕು ಸಂಘದವ್ರನ್ನ ಸದಸ್ಯರನ್ನ ಕರೆಸಿ ಈ ಒಂದು ಹೋರಾಟಕ್ಕೆ ಮತ್ತು ನನಗೆ 4 ಅನಿಸಿಕೆಗಳನ್ನು ಹೇಳುವ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೆ ಶಾಂತಿಶೀತದಿಂದ ಆಗಲಿಸಿದಂಥ ತಮಗೆಲ್ಲರಿಗೆ ತುಂಬ ಧನ್ಯವಾದಗಳು. ಎಷ್ಟೆಷ್ಟೋ ಅನುಕೂಲ ಮಾಡಿಕೊಟ್ಟಿದ್ರಿ. ನಮ್ಮ ಬರಹಗಾರರು ನಿಮ್ಗೆ ಯಾವ ರೀತಿಯಿಂದ ತೊಂದರೆ ಕೊಟ್ಟಿದ್ದಾರೆ ಅಥವಾ ಅವ್ರ ಕುಟುಂಬಗಳನ್ನು ಬೀದಿ ಪಾಲು ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಅದು ಏನೋ ಸರ್ಕಾರಕ್ಕೆ ನಾವು ಏನಪ್ಪ ಅಂತಂದ್ರೆ ಸ್ಟಾಂಪ್ ಮತ್ತು ನೋಂದಣಿ ಮೂಲಕ ಸಾಕಷ್ಟು ದುಡ್ಡುಗಳನ್ನು ಸಂಗ್ರಹಣೆ ಮಾಡಿ ಕೊಡ್ತೀವಿ. ಅಂಥದನ್ನ ಏನಪ್ಪ ಅಂತಂದ್ರೆ ನಮ್ಮನ್ನು ಇವತ್ತು ಬೀದಿ ಪಾಲು ಮಾಡಿ ನಮಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ತಮಗೆ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಮತ್ತು ಇದನ್ನು ಇದೇ ರೀತಿ ಮುಂದುವರಿಸಿದ್ರೆ ನಾವು ಜಿಲ್ಲಾ ಮಟ್ಟದಲ್ಲಿ ಅಲ್ಲ, ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿ ಇದನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಈ 2 ಮಾತು ಹೇಳೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ. ಇಲ್ಲಿಯ ಆರಾಧ್ಯ ದೈವವಂತ ಸಿದ್ದೇಶ್ವರ ಶ್ರೀಗಳನ್ನು ಮನದಲ್ಲಿ ನೆನೆದು ಇಲ್ಲಿ ನಡೆದಿರ್ತಕ್ಕಂಥ
ನನ್ನ ಆತ್ಮೀಯ ಸಹೋದ್ಯೋಗಿ ಬಂಧುಗಳೇ, ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಾವೆಲ್ಲಿಗೆ ಬಂದಿದ್ದೇವಪ್ಪ ಅಂತಂದ್ರೆ ಇವತ್ತು ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ತರುವಂಥ ಒಂದು ಕೆಟ್ಟ ಹುನ್ನಾರ ರಾಜ್ಯ ಸರ್ಕಾರದಿಂದ ನಡೀತಾ ಇದೆ. ಇದೇ ನಮ್ಮ ಸ್ನೇಹಿತರು ಹೇಳಿದರು, ಯಾವುದೇ ಸಚಿವರ ಬಗ್ಗೆ ಮಾತಾಡಬೇಡ್ರಿ ಅಂತ. ಭಯ ಪಡೋ ಅವಶ್ಯಕತೆ ಇಲ್ಲರಿ, ದುಡಿತೀವಿ, ನಮಗೆ ಸಂತ ಆಗ್ತಾ ಇದೆ, ನೋವಾಗ್ತಾ ಇದೆ. ಇವತ್ತು ನಮ್ಮ ಹೆಂಡರು ಮಕ್ಕಳು ಬೀದಿ ಪಾಲಾಗುವಂಥ ಪರಿಸ್ಥಿತಿ ಬಂದೊದಗಿದೆ. ಲಕ್ಷಾಂತರ ಜನ ತಮ್ಮನ್ನೇ ತಾವು ಬಲಿದಾನವನ್ನು ಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂಥ ಅಂಥ ಮಹಾನ್ ಒಂದು ವೀರ್ಯವನ್ನು ಹೊಂದಿರತಕ್ಕಂಥ ಒಂದು ನಾಡು ನಮ್ಮದು. ನಾವೇನು ಎಲ್ಲಿ ಯಾರೇನು ಕಿಸೆ ಹೊಡಕ್ಕೆ ಹೊಂಟಿಲ್ಲ, ಹೌದಪ್ಪ ಕಿಸೆ ಹೊಡಕ್ಕೆ ಹೊಂಟೇವಿ, ಅದಕ್ಕೆ ನಮ್ಮ ಮ್ಯಾಗ ಒಂದು ಏನೋ ಕೆಟ್ಟ ದೃಷ್ಟಿ ಬೀರಿ ಅದನ್ನು ನಿಷ್ಕ್ರಿಯಗೊಳಿಸಕತ್ತ ಸರ್ಕಾರ ಅಂತ ಅನ್ನುವಂಥದ್ದೇನಿಲ್ಲ. ಆತ್ಮೀಯ ಬಂಧುಗಳೇ, ಒಕ್ಕಟ್ಟಿನಲ್ಲಿ ಬಲವಿದೆಯುತ್ತೆ. ನಾವೆಲ್ಲರೂ ಒಕ್ಕಟ್ಟಾಗಿ ದೃಢ ಸಂಕಲ್ಪದೊಂದಿಗೆ ಈ ಹೋರಾಟದಲ್ಲಿ ಮುನ್ನಡೆದರೆ ಖಂಡಿತವಾಗಲೂ ನಾವು ಯಶಸ್ವಿ ಆಗೇ ಆಗ್ತೇವೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ನನ್ನಲ್ಲಿದೆ. ಇವತ್ತು ಯಾವುದೇ ಒಂದು ಹೆಚ್ಚು ಕಡಿಮೆ ಭೇದ ಭಾವ ಏನಿದೆ, ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳ ಹಾಗೆ ಮುನ್ನಡೆದಿದ್ದೇ ಆದರೆ ಇದರಲ್ಲಿ ಜಯ ಖಂಡಿತ ಅಂತ ಅನ್ನುವಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದು ವೇಳೆ ಇದರಲ್ಲಿ ನಾವು ಒಂದು ಏನಾದರೂ ವೈಫಲ್ಯತೆಯನ್ನು ಕಾಣುವಂಥ ಮುನ್ಸೂಚನೆ ಸಿಕ್ಕರೆ ನ್ಯಾಯಾಲಯ ಇದೆ, ನ್ಯಾಯಾಲಯದ ಮುಖಾಂತರ ಹೋರಾಟ ಮಾಡೋಣ. ಆ ಭಗವಂತನ ಕೃಪೆ ನಮ್ಮ ಮೇಲೆ ಇದ್ದೇ ಇರುತ್ತೆ. ಯಾಕಂದ್ರೆ ನಾವೆಲ್ಲರೂ ರೈತರ ಸೇವೆಯನ್ನು ಮಾಡೋರು, ಅನ್ನದಾತನ ಸೇವೆ. ಇವತ್ತು ಅನ್ನದಾತ ಇಡೀ ಜಗತ್ತಿಗೆ ಅನ್ನವನ್ನು ಕೊಡುವಂಥ ರೈತನ ಸೇವಕರು ನಾವು. ಆ ರೈತನ ಏನು ಸೇವಾ ಮಾಡ್ತೀವಿ, ಆ ರೈತ ಶಕ್ತಿಯ ಕೃಪೆ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದೆ. ಆ ಭಗವಂತ ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯದನ್ನು ಮಾಡೇ ಮಾಡ್ತಾನೆ. ಯಾಕಂದ್ರೆ ದಿನಕ್ಕೆ ಲಕ್ಷಾಂತರ ಗಟ್ಟಲೆ ನೂರಾರು ಕೋಟಿ ರಾಜಸ್ವವನ್ನು ಸಂಗ್ರಹ ಮಾಡಿ ಕೊಡುವಂಥವ್ರು ನಾವು ಇವತ್ತು ದತ್ತು ಬರಗಾರರು. ಅದಕ್ಕಾಗಿ ಎಲ್ಲ ನಮ್ಮ ಆತ್ಮೀಯ ಸಹೋದರರು ಯಾರೂ ಎದೆಗುಂದದೆ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ತಮ್ಮೆಲ್ಲ ಕೆಲಸ ಕಾರ್ಯಗಳ ಬದಿಗೊತ್ತಿ ನಾಳೆ ನಾವೆಲ್ಲರೂ ಬೆಳಗಾವಿ ಚಲೋ ಇಟ್ಕೊಂಡಿದ್ದೀವಿ. ಎಲ್ಲರೂ ಸಂತೋಷದಿಂದ ಪಾಲ್ಗೊಂಡು ಸರ್ಕಾರಕ್ಕೆ ಒಂದು ಚುರುಕು ಮುಟ್ಟಿಸುವಂಥ ಕೆಲಸವನ್ನು ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ, ಇದೇ ನಮ್ಮ ಸ್ನೇಹಿತರು ಹೇಳಿದರು, ನಮ್ಮ ಹಿರಿಯ ಅಣ್ಣ ಅಂತ DS ಬಿರಾದರ್ ಎಲ್ಲ ಸಮಗ್ರವಾಗಿ ಹೇಳ್ಯಾರ, ಹೇಳುವಂಥದ್ದೇನಿಲ್ಲ. ಇವತ್ತು ನಮ್ಮ ದೇಶದೊಳಗೆ ಏನಾಗಿದೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟವನ್ನು ಮಾಡಿ ನಾವು ನ್ಯಾಯವನ್ನು ಕೇಳುವಂಥ ಒಂದು ದುರ್ಗತಿ ನಮಗೆಲ್ಲರಿಗೆ ಬಂದೊದಗಿದೆ. ಅದಕ್ಕಾಗಿ ಆ ಎಂಥದ್ದೇ ಒಂದು ವಿಘ್ನಗಳು ಎದುರಾದರೂ ಕೂಡ ಅದೆಲ್ಲವನ್ನ ನಾವು ಧೈರ್ಯವಾಗಿ ಎದುರಿಸಿ ಇದರಲ್ಲಿ ಒಂದು ಸಫಲತೆಯನ್ನು ಕಾಣೋಣ. ಅದಕ್ಕಾಗಿ ನಾವೆಲ್ಲರೂ ಒಂದಾಗಿ ಒಂದು ಹೋರಾಟವನ್ನು ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ ನನಗೆ ಎರಡು ಮಾತುಗಳನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಘಟಕರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತುಗಳಿಂದ ಅರ್ಧ ಸರ್ಕಾರ ನಡೆಯೋದಂದ್ರೆ ನಮ್ಮ ಬಾಂಡ್ ರೇಟರ್ ಮೂಲಕನೇ ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಆದರೂ ಸರ್ಕಾರ ಇಷ್ಟ್ಯಾಕೆ ನಮ್ಮನ್ನ ಕಡೆಗಣಿಸಿದಂದು ತಿಳಿಯಲಾಗಿದೆ. ಕೃಷ್ಣ ಬೈರೇಗೌಡರು ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ, ನಾ ಜರ್ಮನಿ ದೇಶವ ಅಲ್ಲಿಗೆ ಆಗಬೇಕು ಅನ್ನುವಂಥ ವ್ಯವಸ್ಥೆ ಮಾಡಬೇಕು, ನಾ ಇಂಟರ್ನೆಟ್ ಮುಖಾಂತರ ಆಗಬೇಕು, ಈ ರೀತಿ ಆಗಬೇಕು, ಆ ರೀತಿ ಆಗಬೇಕು ಅನ್ನುವಂಥ ವ್ಯವಸ್ಥೆ ಅವ್ರು ಮಾಡ್ಯಾರ. ಇಲ್ಲಿ ಭಾಳ ರೀತಿಯಿಂದ ಹೇಳ್ಬೇಕಾದ್ರೆ ಇನ್ನೂ ಎಷ್ಟೋ ಮಂದಿಗೆ ಮೊಬೈಲ್ದಲ್ಲಿ ಮೆಸೇಜ್ ನೋಡೋಕೆ ಬರೋಂಗಿಲ್ಲ, ಇಂಟರ್ನೆಟ್ ಸೌಲಭ್ಯ ಸರಿಯಾಗಿಲ್ಲ. ಇಂಥ ಒಂದು ನಮ್ಮ ವಿಜಯಪುರ ಜಿಲ್ಲೆ ಹಾಗೂ ಎಲ್ಲ ರಾಜ್ಯದಲ್ಲಿ ಈ ಸಮಸ್ಯೆಗಳು ಅದಾವು. ಆದರೂ ಇಷ್ಟು ನಮ್ಮ ಬರಹಗಾರರ ಬಗ್ಗೆ ಭಾಳ ಹೀನಾಯವಾಗಿ ಕಡೆಗಣಿಸ್ಬಿಟ್ಟಾರ. ಇದು ನಮ್ಗೆ ಅತಿಶಯೋಕ್ತಿ ಅನಿಸ್ತದೆ. ಆದ್ರೆ ಕೃಷ್ಣ ಬೈರೇಗೌಡರು ಒಂದು ಮಾತು ಹೇಳ್ತಾರೆ, ಆದ್ರೆ ಇವ್ರ ಬ್ರಾಂಡ್ ರೇಟನ್ನ ಬಿಡುದಿಲ್ಲ, ಇವ್ರು ನಮ್ಗೆ ಬೇಕೇ ಬೇಕು. ಆದ್ರೆ ಅವ್ರಿಗೆ ಯಾವುದೇ ಸೌಲಭ್ಯಗಳನ್ನು ಒದಗಿಸಕ್ ತಯಾರಿಲ್ಲ. ಈ ರೀತಿ ಆದ್ರೆ ಬಾಂಡ್ ರೇಟರ್ ಸಮಸ್ಯೆ ಎಲ್ಲಿ ಹೋಗ್ಯಾವು ಅಂದ್ರೆ ಇನ್ನೇನು ಬರ್ಬಾರ್ತಾ ಬಾಂಡ್ ರೇಟರ್ ಅಂದ್ರೆ ಏನೋ ಒಬ್ಬ ಕಾಗದ ಬರೀತಾನಪ್ಪ, ಇವನಿಂದ ಏನಾಗ್ತಾನೋ ಅಂತ ದಾಗಿಬಿಟ್ಟದ. ಆದ್ರೆ ನಾವು ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಬಹಳ ತಿರುಗಟ್ಟು ಹೋಗೊಟ್ಟು ಸರ್ಕಾರ ನಮ್ಮ ಗಮನಿಸಬೇಕು. ಎಂಥ ಒಂದು ಸಣ್ಣ ಕೂಲಿ ಕಾರ್ಮಿಕರಿಗೆ ಒಂದು ಬೆಲೆ ಐತಿ, ಅವ್ರಿಗೆ ಏನೇನೋ ಸೌಲಭ್ಯಗಳದಾವು. ನಮ್ಮ ಬಾಂಡ್ ರೇಟರ್ ಏನೈತಿ? ಏನೂ ಇಲ್ಲ. ಯಾರೋ ಅಷ್ಟು ಅದು ಲಕ್ಷ ವಿಷಯಕತ್ತಿಲ್ಲ. ಆದ್ರೂ ಏನೋ ಒಬ್ರು ಕೂಡ್ಯಾರ ಅಂತ ಕೂಡುದು, ಹೋಗ್ಯಾರ ಅಂತ ಹೋಗೋದು, ಇದು ಮಾಡಬೇಡ್ರಿ. ಎಲ್ಲರೂ ಈ ಸಂಘಟನೆಗೆ ಹೋಗೊಟ್ಟು ಏನ್ ನಡೆದಿದ ಏನ್ ನಡೆದಿಲ್ಲ ಏನ್ ಮಾಡಬೇಕು ಇದನ್ನೆಲ್ಲ ನಾವು ಗಮನಿಸಬೇಕು. ಹೀಗಾಗಿ ಬಾಂಡ್ ರೇಟರ್ ಅಂದ್ರೆ ಒಂದು ಈ ವೈದ್ಯಕೀಯ ವೃತ್ತಿ ತಗೋರಿ, ಅದ್ರೊಳಗೆ ಎಷ್ಟೊಂದು ಒಂದು ಪೇಷಂಟ್ ಇದು ಮಾಡ್ಬೇಕಾದ್ರೆ ಅವ್ನಿಗೆ ಎಷ್ಟು ಶ್ರಮ ವಹಿಸ್ತಾರ. ಹಂಗೆ ನಾವು ದಸ್ತಾವೇಜು ಬರಗಾರರು ಒಂದು ಆಸ್ತಿ ಬಗ್ಗೆ ನಾವು ಎಷ್ಟು ಗಮನ ಬಿಟ್ಟು ನೋಡ್ತೇವೆ. ಒಂದು ಅಕ್ಷರ ತಪ್ಪಿದ್ರೆ ಅದ್ರೊಳಗೆ ಏನು ಸಮಸ್ಯೆ ಐತಿ, ಅದನ್ನ ಹೆಂಗೆ ಸರಿಪಡಿಸಬೇಕು. ಈಗಲೂ ಒಂದು ಅಕ್ಷರ ತಪ್ಪಿದ್ರೆ ಸರಿಪಡಿಸಕ್ಕೆ ಸಾಧ್ಯತೆನೇ ಇಲ್ಲ.
ಅಷ್ಟೊಂದು ಸಮಸ್ಯೆ ಬಂದು ಒದಗ್ಯದ. ಆದರೂ ನಾವು ಇಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ, ಈ ಸರ್ಕಾರ ಗಮನಕ್ಕೆ ತಂದೇವಿ, ಆದರೂ ನಮ್ಮ ಸರಿಯಾಗಿ ನಮ್ಮ ಇದಕ್ಕೆ ಸ್ಪಂದಿಸುತ್ತಿಲ್ಲ. ಆ ಕೃಷ್ಣ ಬೈರೇಗೌಡರು ಮಾನ್ಯ ಸಚಿವರು ನಮ್ಮ ಎಲ್ಲ ಸ್ಪಂದನೆಗಳನ್ನು ಬಗೆಹರಿಸಬೇಕು, ನಮಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಡಬೇಕು, ನಮ್ಮ ಸಂಘಟನೆಗೆ ಎಲ್ಲ ರೀತಿಯಿಂದ ಬೆಂಬಲ ಕೊಡಬೇಕು ಅಂತ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಸಂಘಟನೆ ಕುರಿತಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ ಅಡ್ಡ ಹೆಸರುಗಳದಾವು. ಕುಂಬಾರ, ಬಡಿಗೇರ, ಗೌಡ್ರ, ಇವೆಲ್ಲ ಅಡ್ಡ ಹೆಸರುಗಳು ಹೆಂಗೆ ಬಂದು? ಆ ವೃತ್ತಿಯಿಂದನೇ ಬಂದು 12ನೇ ಶತಮಾನದಾಗ ಏನು ನಮ್ಮ ಬಸವಣ್ಣನ ಬರಕ್ಕೆ ಕಾಲದಿಂದನೂ ಸಹಿತ ಇದು ಬಂದಿದ್ದು. ಅವರವ್ರ ಅಡ್ಡ ಹೆಸರುಗಳು ಅವ್ರು ಯಾವ ವೃತ್ತಿಯಿಂದ ಮಾಡಕತ್ತಾರ ಆ ವೃತ್ತಿಯಿಂದ ಬಂದು ಆ ಅಡ್ಡ ಹೆಸರುಗಳ ಮೇಲೇ ಅವರವರ ಜಾತಿಗಳು ಕೂಡ ಸ್ಥಾಪಿತ ಅದು. ಎಲ್ಲ ನಮ್ಮ ಈ ವೃತ್ತಿ ಬಂದವ್ರಿಗೆ ಒಂದು ವಿನಂತಿ ಏನಂದ್ರೆ, ಇದ್ರಾಗ ನಾವೊಂದು ವೃತ್ತಿಯೊಳಗೆ ಅಡ್ಕೊಂಡಿದ್ದೀವಿ. ನಮ್ಮ ದಸ್ತಾವೇಜು ಬರಗಾರ ವೃತ್ತಿ. ಈ ವೃತ್ತಿಯೊಳಗೆ ನಾವು ಕೂಡಿವಂದ್ರೆ ನಾವು ಎಲ್ಲ ಸಹಿತ ಒಂದೇ ಜಾತಿಯವರಂತೆ ತಿಳ್ಕೊಬೇಕು. ನಮ್ಮ ಮೂಲ ಬಂದಿದ್ದೆ ಅದೇ ರೀತಿಯಿಂದ. ಅದಕ್ಕೆ ಈ ಒಂದು ಬಿಜಾಪುರಕ್ಕೆ ಬಂದು ನೋಡಿದಾಗ ನಮ್ಮಲ್ಲಿಗಿಂತ ಭಾಳ ಇದು ಮಾಡ್ಯಾರ. ಇಲ್ಲಿ ನಮ್ಮ ರವಿ ಜಾನ್ಮಟ್ಟೆ ಆಯಿತು, ಪುಟ್ಟು ಸಾವಳಿಗವರು, ಕುಲಕರ್ಣಿ ಇವರೆಲ್ಲ ಕೂಡಿ ಇಡೀ ಈ ಕಾಂಪ್ಲೆಕ್ಸೇ ಬಂದಿಟ್ಟಾರೆ. ಇದು ನನಗೆ ಭಾಳ ಸಂತೋಷ ಅನ್ನಿಸ್ತು. ಈ ನಿಮ್ಮ ಇಲ್ಲಿ ಇದ್ದಂಥ ಎಲ್ಲ ಸಹಕಾರ ಕೊಟ್ಟಂಥ ಎಲ್ರಿಗೂ ಭಾಳ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಾವು ವೃತ್ತಿ ಮಾಡಕತ್ತೀವಿ ಅಂದ್ರೆ ಆ ವೃತ್ತಿ ಒಳಗೆ ಎಲ್ಲರನ್ನೂ ಕೂಡಿಸಿ ಒಂದು ಒಗ್ಗಟ್ಟಾಗಿ ಕೂತು ನಮ್ಮ ಸಮಸ್ಯೆಗಳು ಬಂದಾಗ ಅದನ್ನು ಅವ ಮಾಡ್ತಾನೆ ಬಿಡು, ಇವ್ರು ಮಾಡ್ತಾರೆ ಬಿಡು, ಅದಕ್ಕೆ ನಾವ್ಯಾಕೆ ಇವ್ರು ಯಾಕೆ ಅಂತ ಅನ್ಲಿಲ್ಲಲ್ಲ. ಇದನ್ನೊಂದು ನಮ್ಮ ಬಸವೇಶ್ವರರ ಜನ್ಮ ಪಡೆದಂಥ ಒಂದು ಜಿಲ್ಲೆ, ಸಿದ್ದೇಶ್ವರಗಳ ಅಪ್ಪ ಅವರು ಹುಟ್ಟಿದ ನಾಡು. ಈ ನಾಡಿನಿಂದ ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಕಳಿಸಿದ್ದೀರಿ ಬಿಜಾಪುರದವರು ಅಂತ ನಾನು ಹೃತ್ಪೂರ್ವಕವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ನಾನು 2 ಮಾತು ಮುಗಿಸ್ತೀನಿ.